ಸಂವಿಧಾನದ ಆಶಯ ಉಳಿಬೇಕಾದ್ರೆ ಚುನಾವಣಾ ಆಯೋಗ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯಾಚರಿಸಬೇಕು. ಒಂದು ವೇಳೆ ಚುನಾವಣಾ ಆಯೋಗ ಚುನಾವಣಾ ಸ್ಪರ್ಧಿಗಳಿಗೆ ಅನುಗುಣವಾಗಿ ಕಾರ್ಯಾಚರಿಸಿದಲ್ಲಿ ನಿಷ್ಪಕ್ಷ ಚುನಾವಣೆಯನ್ನು ಖಾತ್ರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಂತ ಹೇಳಿದವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಕನ್ನಡತಿ BV ನಾಗರತ್ನ ಅವರು. ಪಾಟ್ನಾದ ಚಾಲುಕ್ಯ ಕಾನೂನು ವಿವಿಯಲ್ಲಿ ಶನಿವಾರ ರಾಜೇಂದ್ರ ಪ್ರಸಾದ್ ಸ್ಮಾರಕ ದತ್ತಿ ಉಪನ್ಯಾಸವನ್ನು ನೀಡಿದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ BV ನಾಗರತ್ನ ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಚುನಾವಣೆಗಳ ಸಮಗ್ರತೆಯನ್ನು ಸಂರಕ್ಷಿಸುವಂಥ ಒಂದು ಅತ್ಯಂತ ಮಹತ್ವದ ಸಾಂವಿಧಾನಿಕ ಪ್ರಾಧಿಕಾರ ಆಗಿದೆ ಅಂತ ಸುಪ್ರೀಂ ಕೋರ್ಟ್ 1995ರಲ್ಲಿ ನೀಡಿದಂಥ ಒಂದು ತೀರ್ಪನ್ನು ಉಲ್ಲೇಖ ಮಾಡ್ತಾ ನ್ಯಾಯಮೂರ್ತಿ ನಾಗರತ್ನ ಅವರು ಈ ರೀತಿ ಹೇಳಿದ್ದಾರೆ. ಸಂವಿಧಾನದ ಆಶಯಗಳು ಉಳಿಬೇಕಾದ್ರೆ ಚುನಾವಣಾ ಆಯೋಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಅಂತ ಹೇಳಿದ ಅವರು ರಾಜ್ಯಗಳನ್ನು ಸಮನ್ವಯಕಾರರು ಅಂತ ತಿಳಿಯಬೇಕೇ ಹೊರತು ಅಧೀನದಲ್ಲಿರೋರು ಅಂತ ತಿಳಿಯಕೂಡದು ಅಂತ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನ್ಯಾಯಮೂರ್ತಿ ನಾಗರತ್ನ ಅವರ ಈ ಒಂದು ಹೇಳಿಕೆ ಈ ಹೊತ್ತಿಗೆ ಈ ದೇಶಕ್ಕೆ ಅದೆಷ್ಟು ಮಹತ್ವದ್ದು ಅಂತ ಒಮ್ಮೆ ಯೋಚನೆ ಮಾಡಿ. ಈ ದೇಶದ ಚುನಾವಣಾ ಆಯೋಗ ಈಗ ಎದುರಿಸ್ತಾ ಇರುವಂಥ ಗಂಭೀರ ಆರೋಪಗಳು, ಟೀಕೆಗಳ ಹಿನ್ನೆಲೆಯಲ್ಲಿ ನಾವು ನ್ಯಾಯಮೂರ್ತಿ ನಾಗರತ್ನ ಅವರ ಹೇಳಿಕೆಯನ್ನು ನೋಡಬೇಕಾಗಿದೆ. ಸಂವಿಧಾನದ ಆಶಯ ಉಳಿಬೇಕಾದ್ರೆ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕಾರ್ಯಾಚರಿಸಬೇಕು ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಹೇಳಿದ್ದಾರೆ. ಆದರೆ ನಮ್ಮ ದೇಶದ ಚುನಾವಣಾ ಆಯೋಗ ಸ್ವತಂತ್ರವಾಗಿದೆಯಾ? ಕನಿಷ್ಠ ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರೋ ಹಾಗೆ ವರ್ತಿಸ್ತಾ ಇದೆಯಾ? ಅದೆಷ್ಟು ಗಂಭೀರ ಘೋರ ಪಕ್ಷಪಾತದ ಗಂಭೀರ ಕರ್ತವ್ಯ ಲೋಪಗಳ ಆರೋಪ ಈಗ ಚುನಾವಣಾ ಆಯೋಗದ ಮೇಲೆ ಬಂದಿಲ್ಲ. ಚುನಾವಣಾ ಆಯೋಗ ಈಗ ಒಂದು ಪಕ್ಷದ ಕಚೇರಿ ಅಂತ ಆಗ್ಬಿಟ್ಟಿದೆ ಅನ್ನುವಂಥ ಒಂದು ಆರೋಪ ಬಂದಿಲ್ವಾ? ಹಣಕಾಸಿನ ಅವಲಂಬನೆಯು ರಾಜಕೀಯ ಅವಲಂಬನೆಯನ್ನು ಸೃಷ್ಟಿ ಮಾಡಬಹುದು ಅಂತ ನ್ಯಾಯಮೂರ್ತಿಯವರು ಎಚ್ಚರಿಸಿದ್ದಾರೆ. ಅಧಿಕಾರವು ಒಂದು ಕಡೆಗೆ ಕೇಂದ್ರೀಕೃತ ಆಗೋದನ್ನು ತಡೆಯೋದಕ್ಕೆ ಈ ಸಂಸ್ಥೆಗಳಿಗೆ ಆರ್ಥಿಕ ಮತ್ತು ಕಾರ್ಯಾಚರಣೆಯ ಸ್ವಾತಂತ್ರ್ಯ ಅತ್ಯಗತ್ಯ ಅಂತ ಕೂಡ ಅವರು ಹೇಳಿದ್ದಾರೆ. ಆದರೆ ಈಗ ಚುನಾವಣಾ ಆಯೋಗ ಮತ್ತು ಅದರ ಆಯುಕ್ತರುಗಳು ಸ್ವತಂತ್ರವಾಗಿದ್ದಾರಾ? ಆಯೋಗಕ್ಕೆ ಹಣಕಾಸಿನ ಅವಲಂಬನೆ ಬಿಡಿ, ಆಯೋಗಕ್ಕೆ ಆಯುಕ್ತರ ನೇಮಕಾತಿನೇ ಈಗ ಸ್ವತಂತ್ರ ನಿಷ್ಪಕ್ಷವಾಗಿದೆಯಾ? ಅಧಿಕಾರವನ್ನು ನಿಯಂತ್ರಿಸುವಂಥ ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಲಗೊಂಡಾಗ ಸಂವಿಧಾನದ ಮೂಲ ಆಶಯನೇ ಕುಸಿದು ಹೋಗ್ಬೋದು. ರಚನಾತ್ಮಕ ಶಿಸ್ತು ಅನ್ನೋದು ಇಲ್ಲದೆ ಇದ್ರೆ ಚುನಾವಣೆಗಳು ನಡೆದ್ರೂ ಕೂಡ ಅಧಿಕಾರವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಜನರ ಹಕ್ಕುಗಳ ಉಲ್ಲಂಘನೆ ಆಮೇಲೆ ಆಗತ್ತೆ ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಎಚ್ಚರಿಸಿದ್ದಾರೆ. ನ್ಯಾಯಮೂರ್ತಿ ನಾಗರತ್ನ ಅವರ ಹೇಳಿಕೆಯನ್ನು ಈ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಈ ದೇಶದ ಪ್ರಧಾನಿಯವರು ಕೇಳಿದಾರಾ? ಏನು ಹೇಳ್ತಾರೆ ಪ್ರಧಾನಿಯವರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು? ಪ್ರಧಾನಿನೇ ಆಗಲಿ, ಮುಖ್ಯ ಚುನಾವಣಾ ಆಯುಕ್ತರೇ ಆಗಲಿ, ನಮ್ಮ ದೇಶದ ಚುನಾವಣಾ ಆಯೋಗ ಅತ್ಯಂತ ನಿಷ್ಪಕ್ಷವಾಗಿದೆ ಮೇಡಮ್, ನೀವೇನು ಚಿಂತೆ ಮಾಡಬೇಡಿ ಅಂತ ಒಂದು ಭರವಸೆ ಕೊಡೋದಕ್ಕೆ ಸಾಧ್ಯನಾ? ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟು ನೆನಪಿಸಬೇಕಾದಂಥ ಅಗತ್ಯ ಯಾಕೆ ಬಂತು? SIR ಅನ್ನು ನಡೆಸ್ತಾ ಇರುವಂಥ ಚುನಾವಣಾ ಆಯೋಗ ಅದನ್ನು ನಡೆಸ್ತಾ ಇರುವಂಥ ಒಂದು ರೀತಿಯನ್ನು ನೋಡ್ತಾ ಇದ್ರೆ ನಮ್ಮ ಚುನಾವಣಾ ಆಯೋಗ ನಿಷ್ಪಕ್ಷವಾಗಿದೆ ಅಂತ ಯಾರಾದರೂ ಹೇಳೋದಕ್ಕೆ ಸಾಧ್ಯ ಇದೆಯಾ? ನೀವೇನು ಹೇಳ್ತೀರಿ ಈ ಬಗ್ಗೆ? ನೀವಿನ್ನು ವಾರ್ತಾಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.